ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನೋಡಿ, ಇವತ್ತಿನ ದಿನ ಗೃಹ ಪ್ರವೇಶ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳಿರುವುದರಿಂದ ನಾನು ಒಂದು ಪೀಸ್ ಬ್ಯಾಕನ್ನು ತಯಾರು ಮಾಡಿ ಹಚ್ಕೊಳ್ತೀನಿ. ಅದು ಯಾವುದಂತ ನೋಡೋಣ ಬರ್ರಿ. ಈಗ ನೋಡಿರಿ, ನನಗೊಂದು ಸಣ್ಣ ಟೊಮೆಟೊ ತೊಗೊಂಡಿದ್ದೀನಿ. ಅದರ ರಸವನ್ನು ಸೋಸ್ಕೊಂಡು ತೊಗೊಂಡಿದ್ದೀನಿ. ನನ್ನ ಮುಖಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನಾನು ತೊಗೊಂಡಿದ್ದೀನಿ. ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ನಾನು ಹಾಕ್ತಾಯಿದ್ದೀನಿ. ಆ ನಂತರ ಮತ್ತು ಒಂದು 4ರಿಂದ 5 ಹನಿ ಜೇನುತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಆ ನಂತರ 1 ಸ್ಪೂನಷ್ಟು ಬೇಸನ್ ಹಸಿ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡ್ರಿ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇನ್ನೂ ಸ್ವಲ್ಪ ಹಿಟ್ಟು ಹಿಡಿಸ್ತು ಅಂದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಸ್ವಲ್ಪ ಗಟ್ಟಿ ಥಿಕ್ನೆಸ್ ಆಗಿ ಈ ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೋಬೇಕು ನೋಡಿರಿ. ಅತಿ ನೀರು ಮಾಡಬಾರ್ದು, ಸ್ವಲ್ಪ ಮೀಡಿಯಮ್ನಲ್ಲಿ ಚೆನ್ನಾಗಿ ಕಲಿಸ್ಬೇಕು ನೋಡಿರಿ. ಈಗ ನೋಡಿರಿ, ಈ ಟೊಮೆಟೊ ರಸದಲ್ಲಿ ಒಡವೆ ಕಲೆಗಳನ್ನು ಹೋಗಲಾಡಿಸುವಂತಹ, ರಿಮೂವ್ ಮಾಡುವಂತಹ ಶಕ್ತಿ ಗುಣ ಇದೆ. ಆನಂತರ ಜೇನುತುಪ್ಪ ಬ್ಲೀಚ್ ಮಾಡುತ್ತೆ. ಈಗ ನೋಡಿರಿ, ಎಲ್ಲ ವಸ್ತುಗಳು ನಮಗೆ ಚೆನ್ನಾಗಿ ಕಲಿಸಿದೆ. ಈಗ ಒಳ್ಳೆಯ ಮುಖಕ್ಕೆ ಒಳ್ಳೆಯ ಗ್ಲೋ ಮತ್ತು ಒಳ್ಳೆಯ ಬ್ಲೂ ಸಾಫ್ಟ್ ಸ್ಮೂತ್ ಎಲ್ಲ ಸ್ಮೂತ್ನೆಸ್ಸನ್ನು ಕೊಡುತ್ತೆ. ಹಾಗಾಗಿ ನಾನೀಗ ಮುಖಕ್ಕೆ ಇದನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ನಾನು ಸೋಪನ್ನು ಹಚ್ಚೋಲ್ಲ ನೋಡಿರಿ ಮುಖಕ್ಕೆ. ಮೊದಲೇ ಹೇಳಿದ್ದೆ ನಿಮಗೆ, ಸೋಪು ನನ್ನ ಮುಖಕ್ಕೆ ಹಾಕಿ ಬರೋದಿಲ್ಲ. ಅಂದರೆ ಡ್ರೈ ಫೇಸ್ ಇರೋದರಿಂದ ನಾನು ಸೋಪಿನ ಬದಲಾಗಿ ಹಸಿ ಕಡಲೆ ಹಿಟ್ಟು ಮೊಸರನ್ನು ಉಪಯೋಗ ಮಾಡ್ತೀನಿ. ಆನಂತರ ಏನಾದರೂ ಫಂಕ್ಷನ್ಗಳಿಗೆ ಹೋದಾಗ ಮಾತ್ರ ಈ ರೀತಿ ಏನಾದರೂ ಒಂದು ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಮುಖ ಕ್ಲೀನ್ ಮಾಡಿಕೊಂಡು ಹೋಗ್ತಾ ಇರ್ತೀನಿ. ನೋಡಿರಿ, ಒಂದು 10-15 ನಿಮಿಷ ಬಿಟ್ಟು ನಂತರ ಮುಖವನ್ನು ತೊಳ್ಕೊಂಡು ಕ್ಲೀನಾಗಿ ವಾಶ್ ಮಾಡಿಕೊಂಡು ಬಂದೆ. ಈಗ ಟವಲಿಂದ ಕ್ಲೀನಾಗಿ ಮುಖವನ್ನು ಒರೆಸ್ಕೊಂಡು ಆನಂತರ ನಾನು ಫಂಕ್ಷನ್ಗೆ ಹೋಗೋಕ್ಕೆ ರೆಡಿ ಯಾವ ರೀತಿ ಆದೆ ನೋಡಿ. ಈಗ ನೋಡಿರಿ, ನಾನು ಫಂಕ್ಷನ್ಗೆ ಹೋಗೋಕೆ ರೆಡಿಯಾದೆ. ಈಗ ನಾನು ಮೊದಲಿಗೆ ಗೃಹ ಪ್ರವೇಶಕ್ಕೆ ಹೋಗ್ತೀನಿ. ಹೋಗೋನು ಬರ್ರಿ. ನೋಡಿರಿ, ನಾನು ಗೃಹ ಪ್ರವೇಶಕ್ಕೆ ಬಂದೆ. ಇವರು ನಮಗೆ ಪರಿಚಯ ಇದ್ದವರು, ಹಾಗಾಗಿ ನಮ್ಮ ಅವರಿಗೆ ಹಾಗಾಗಿ ಮನೆ ಚಿಕ್ಕದಾಗಿತ್ತು, ಆದರೆ ಭಾಳ ಚೆಂದಾಗಿತ್ತು ನೋಡಿರಿ. ಚಿಕ್ಕದಾಗಿದ್ದರೂ ಚೊಕ್ಕದಾಗಿತ್ತು ಅಂತಾರಲ್ಲ, ಹಂಗೆ ಚೆನ್ನಾಗಿ ಕಳಿಸಿದ್ರು ಮನೆಯನ್ನು. ಹಾಗಾಗಿ ಆ ಮನೆಯ ಗೃಹ ಪ್ರವೇಶಕ್ಕೆ ಹೋಗಿ ಹೋಗುಗಳೇನ ಬಡವ್ರ ಮನೆ ಬರ್ರಿ ಅಂದ್ರೆ, ಬಡವ್ರ ಮನೆ ಆದರೂ ಚೆಂದಾಗಿದ್ರಿ, ಮಸ್ತ್ ಕಟ್ಸಿರಿ, ಮತ್ತು ಇನ್ನೇನು ಬೇಕು ಅಂದು ಖುಷಿಪಟ್ಟೆ ನೋಡಿರಿ. ಮನೆ ಚೆನ್ನಾಗಿತ್ತು. ಅತಿ ಸಣ್ಣ ಜಾಗದಲ್ಲಿ ಎಷ್ಟು ಚೆನ್ನಾಗಿ ಮನೆಯನ್ನು ಕಟ್ಸಿದ್ರು. ಹಾಗೆ ಪಿಒಪಿ ನೋಡಿದ್ರೆ ಚೆನ್ನಾಗಿತ್ತು ನೋಡಿರಿ. ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಡಿಸೈನ್ ಚೆನ್ನಾಗಿತ್ತು. ಈಗ ನೋಡಿರಿ, ನಾನು ಅವ್ರಿಗೆ ಬಟ್ಟೆ ಕೊಟ್ಟೆ, ಅರಿಶಿನ ಕುಂಕುಮ ಹಚ್ಚಿ ಆರತಿ ಮಾಡಿ ಬಟ್ಟೆನ ಕೊಟ್ಟು ಇಬ್ಬರಿಗೂ ಬಟ್ಟೆ ಕೊಟ್ಟು ಆನಂತರ ಅಲ್ಲಿ ಹೊರಗಡೆ ಅಡುಗೆ ಮಾಡಿಸಿದ್ರು. ಗೋಧಿ ಹುಗ್ಗಿ ನೋಡ್ರಿ, ಉತ್ತರ ಕರ್ನಾಟಕದ ಸ್ಪೆಷಲ್ ಗೋಧಿ ಹುಗ್ಗಿ ಮತ್ತು ಮಿರ್ಚಿ, ಹಪ್ಪಳ, ಸಂಡಿಗೆ. ಆನಂತರ ಬದ್ನಿಕಾಯಿ ಪಲ್ಯ ಮೇನಾಗಿ ಇರಬೇಕು ನೋಡ್ರಿ. ಅನ್ನ ಸಾಂಬಾರು ಈ ರೀತಿ ಇತ್ತು. ಚೆನ್ನಾಗಿತ್ತು, ಅಡುಗೆ ಎಲ್ಲ ಮಸ್ತಾಗಿತ್ತು. ಅಲ್ಲಿಂದ ಆರತಿ ಮಾಡಿ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಸಾಯಂಕಾಲ ಮತ್ತೆ ಅಲ್ಲಿ ನಮ್ಮ ಆತ್ಮೀಯರಿದ್ರು, ಫ್ರೆಂಡು, ಅವರು ಮನೆಯಾಗ ಆರತಿ ಮಾಡೋದು ಬರ್ರಿ ಅಂತಂದು ಕರೆದ್ರು. ಮತ್ತು ಹಂಗಾಗಿ ಅವ್ರ ಮನೆಗೆ ಹೋಗಿ, ಅವತ್ತು ಹುಣ್ಣಿಮೆ ಇತ್ತು, ಗೌರಿ ಹುಣ್ಣಿಮೆ ಇರೋದ್ರಿಂದ ಅವ್ರ ಮನೆಯಾಗ ಆರತಿ ಮಾಡಿದ್ವಿ. ಆರತಿ ಮಾಡಿ ಸ್ವಲ್ಪ ಕೆಲವೊಂದು ರೀಲ್ಸ್ ಮಾಡಿ ಆರತಿ ಮಾಡಿದೆ ನೋಡ್ರಿ. ಆರತಿ ಮಾಡಕತ್ತಿದ್ದೆ, ದೇವರಿಗೆ ಹಾಡ್ಕೊತ ಆರತಿ ಮಾಡಿ ಆನಂತರ ಮತ್ತೆ ನೈಟ್ ಅಲ್ಲಿ ಬನ್ನಿ ಗಿಡ ಐತಿ, ಕಾಳಮ್ಮ ಅಂತಾರೆ. ಮತ್ತು ಬನ್ನಿ ಗಿಡ ನಾಗಪ್ಪನದನಲ್ಲೇ, ನಾಗಪ್ಪನ ಪೂಜೆಗೆ ಅಲ್ಲೇ ಹೋಗೋದು ನಾವು. ಹಂಗಾಗಿ ಅಲ್ಲಿ ಸಹಿತ ಆರತಿ ಮಾಡಿ ಆನಂತರ ಅಲ್ಲಿ ಕಾರ್ತಿಕ ಹಚ್ತಾರೆ, ಬರ್ರಿ ಹೋಗೋನು ದೀಪ ಹಚ್ತಾರಲ್ರಿ. ಹಂಗಾಗಿ
ಕಾರ್ತಿಕ್ ಅಸ್ತಾರ್ ಬರ್ರಿ ಹೋಗೋಣ ಅಂತಂದು ಕರ್ಕೊಂಡು ಹೋಗಿದ್ವಿ ಅಷ್ಟರು ಸೇರಿ ಹೋಗಿ ಅಲ್ಲಿ ಒಂದು ಹಾಡಾಡಿ ಆರತಿ ಮಾಡಿ ಆನಂತರ ಎಲ್ಲ ದೀಪಗಳನ್ನು ಹಚ್ಚಕತ್ತಾರೆ ನೋಡ್ರಿ. ಎಷ್ಟು ಚಂದ ಎಲ್ಲರೂ ಸೇರಿ ದೀಪನ ಹಚ್ಚಿದ್ವಿ. ನಾವು ಸಹಿತ ದೀಪನ ಹಚ್ಚಿದ್ವಿ. ಅಲ್ಲಿ ಪ್ರತಿ ವರ್ಷ ಗ್ರ್ಯಾಂಡ್ ಮಾಡೇ ಮಾಡ್ತಾರೆ. ಕಾಳಮ್ಮ ಅಂತಾರೆ. ಮತ್ತು ಬನ್ನಿ ಗಿಡಕ್ಕೆ ಹೋಗ್ತಾರೆ. ಆ ದೇವಿಗೆ ಭಾಳ ಜನ ನಡ್ಕೊತಾರೆ. ಹಾಗಾಗಿ ನೋಡ್ರಿ, ಈಗ ನಾನು ಕೊನೆಯಲ್ಲಿ ನಾವು ಎಲ್ಲರೂ ಚುರುಮುರಿ, ದಾಣಿ ಮತ್ತು ಕೊಬ್ಬರಿ ಎಲ್ಲ ಹಾಕಿ ಪ್ರಸಾದನ ಕೊಟ್ಟರು. ದೇವಿದು ಸ್ವೀಕರಿಸಿ ಮನೆಗೆ ಬಂದ್ವಿ ನೋಡ್ರಿ.